अल्लाह का याद करको, श्री राम को याद करको। दो बात का तुम्हारा बात में बात करता हूँ और सभ्य कन्नड़ में बात करता हूँ। इंशाअल्लाह बोलो, इंशाअल्लाह। ऐसा है भाई भाई मिलना का तो ऐसा है। जय श्री राम बोलो। एक बार अल्लाह कर को बोलाया तो एक बार श्री राम कर को बोलाया तो इधर सुनिया तो सभी कर्नाटक हल्ला है, गड़गड़ 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 गड़ के ऐसा हल्ला है तो क्या कर देगा। सभी मिलने को आज याद मिली। आज ತುಂಬಾ ಒಳ್ಳೆಯ ಸಮಯ, ಒಳ್ಳೆಯ ದಿನ, ಹೊಸ ವರ್ಷದ ಮೊದಲನೆಯ ದಿನದ ಸುದಿನ ಅಂತ ಹೇಳ್ಬೋದು ನಾವು। ತುಂಬಾ ದಿನದ ಸುದಿನ। अभी स्वामी ने जब कहा कि अल्लाह अकबर तो सबने कहा अल्लाह अकबर। जब इन्होंने कहा जय श्री राम तो मैंने देखा लोगों की आवाज़ नहीं निकली। एक बात याद रख लो, सबसे पहली बात तो हम जिस मुल्क में रहते हो सेकुलर मुल्क है। यहाँ हिंदू मुस्लिम सिख ईसाई हर जात धर्म के लोग हमारे साथ खड़े हैं, मिलजुल कर रहते हैं। और याद रखना सबका खुदा एक ही है। आप चाहे उसको श्री राम से पुकारो चाहे अल्लाह से पुकारो, दुनिया बनाने वाला एक ही है जिसको हम खुदा कहते हैं, अल्लाह कहते हैं। याद रखना जय श्री राम का नारा हम लगाकर हिंदू नहीं हो जा रहे हैं, मगर हमारे साथ में खड़ा हमारा हिंदू भाई जब उसके हम हाँ में हाँ मिलाएंगे तो उसका दिल बड़ा हो जाता है। तो सब इनके साथ में बोलो जय श्री राम। और ये बोलने से आप काफिर नहीं हो गए या आप दूसरे धर्म में नहीं चले गए। आप हमारे भाई को उसके भगवान के प्रति आदर करके आप अपने दिल को बड़ा करके उसको खुशी दे रहे हो। तो हमारा काम है हर धर्म की इज्जत करना, हर धर्म का सम्मान करना। और सूफी वही है जो हर जात हर धर्म से मोहब्बत करता है। वो सूफी नहीं है जो सिर्फ खुदा से मोहब्बत का दावा करे और दूसरे धर्म का इनकार कर दे। सूफी का मतलब ही है पानी जैसा रहना। सिख के साथ खड़ा हो तो वाहे गुरु का नाम ले, क्रिश्चियन के साथ खड़ा हो तो जीसस का नाम ले, किसी पंडित के साथ महाराज के साथ खड़ा हो तो जय श्री राम कहे, राधे राधे कहे, उसी को सूफी कहा जाता है। हम सूफियों की महफिल में हैं, सबका कदर करें, सबकी इज्जत करें। ಎಷ್ಟು ಚಂದಾಗಿ ಹೇಳಿದ್ರು ಅಂದ್ರೆ ಅವರು, ನಾವ್ಯಾರೂ ಬೇರೆ ಇಲ್ಲ, ನಾವ್ಯಾರೂ ಬೇರೆ ಇಲ್ಲ. ನಿಮ್ಮನ್ನ ಉಳಿಸಬೇಕು ಅನ್ನೋದಾದ್ರೆ ಈ ಹಿಂದುವಿನ ರಕ್ತ ಬೇಕಾದಾಗ ಆ ಸಮಾಜ ರಕ್ತವನ್ನು, ಸಮಾಜದ ಜಾತಿಯನ್ನು ನೋಡಲ್ಲ, ಸಮಾಜದ ಒಂದು ಜೀವದ ರಕ್ತವನ್ನು ನೋಡ್ತದೆ. ಆ ಜೀವ ಉಳಿಬೇಕು ಅಂತ ಶ್ರಮ ಪಡ್ತದೆ ವಿನಃ ಯಾವುದೇ ಕಾರಣಕ್ಕೂ ಕೂಡ ಆ ಗಳಿಗೆಗೆ ಜಾತಿ ಬೇಡ, ಆ ಜಾತಿ ಇರಲ್ಲ. ಜಾತಿ ಜಾತಿ ಅನ್ನೋ ಕಲಹಗಳನ್ನು ಹುಟ್ಟಿಸಿ ಜಾತಿ ಒಳಗೆ ನಮ್ಮನ್ನೆಲ್ಲನ್ನು ಬೇಯಿಸಿ ಇವತ್ತು ನಡುಬೀದಿಯಲ್ಲಿ ನಿಂತಿದ್ದು ನಮ್ಮ ರಾಜಕಾರಣಿಗಳು, ಬೇರೆ ಯಾರೂ ಅಲ್ಲ. ನೀವು ಬೇರೆ ಕಡೆ ಗಮನ ಹೊರಿಸಬೇಡಿ. ನಾವು ಒಂದೇ. ಅಲ್ಲ ಅಂದ್ರು ಬರ್ತಾನೆ, ಯೇಸು ಅಂದ್ರು ಬರ್ತಾನೆ, ರಾಮ ಅಂದ್ರು ಅಲ್ಲೇ ಬರ್ತಾನೆ. ನಾವ್ಯಾರೂ ಇಲ್ಲ. ಆ ದರ್ಗದಲ್ಲಿ ಎಷ್ಟು ವರ್ಷ ಕಾಲ ಹಿಂದೂ ಮುಸ್ಲಿಂಗಳು ಕಚ್ಚಾಡ್ ಸತ್ತೋದ್ರು. ಎಂತೆಂಥ ದೊಡ್ಡ ದೊಡ್ಡ ಘಟನೆಗಳಾದವು. ದಾದಾಪಾಡಿನ ಒಂದೊಂದು ಘಟನೆಗಳನ್ನ ಒಂದೊಂದು ಕಲ್ಲಿನ ಕಣಗಳು ಹೇಳ್ತದೆ. ಹಿಂದೂ ಮತ್ತು ಮುಸ್ಲಿಮಿನ ಒಂದೊಂದು ಕಥೆಗಳನ್ನು ಹೇಳ್ತದೆ. ಆ ಹಿಂದೂ ಮುಸ್ಲಿಮಿನ ಕಥೆಯಲ್ಲಿ ಪಾತ್ರಧಾರಿಗಳು ಎರಡೂ ಕೂಡ ಅಂತ ನೀವು ತಿಳ್ಕೊಳ್ಬೇಕು. ಇವತ್ತು ರಕ್ತಗಳು ಹರಿದಿರೋದು ಎರಡೂ ಜೀವದ ರಕ್ತಗಳು ಹರಿದಿದೆ. ಹಾಗಾದ್ರೆ ನಾವು ಇವತ್ತು ಹೋಗ್ಬಿಟ್ಟು ಆ ಭಾಗ ಮಾಡಕ್ಕಾಗ್ತದ? ಎರಡೂ ಜೀವಗಳನ್ನ ಭಾಗ ಮಾಡಕ್ಕಾಗ್ತದ? ಆ ರಕ್ತದ ಕಣಗಳನ್ನ ಭಾಗ ಮಾಡ್ತಕ್ಕಾಗ್ತದ? ಒಳಗಡೆ ಹಿಂದೂ ಹೋದ್ರು ಕೂಡ ಅಲ್ಲನ ನೋಡ್ತಾನೆ, ಮುಸ್ಲಿಂ ಹೋದ್ರು ಕೂಡ ಅಲ್ಲನ ನೋಡ್ತಾನೆ. ಅಲ್ಲ ಎದ್ದು ಹೋಗ್ಲಿಲ್ಲ ಸ್ವಾಮಿ, ನಾವು ಆಚೆ ಬರ್ತಾ ಇದೀವಿ. ದಿನ ನಿತ್ಯ ಬರ್ತಿರೋದು ಅಲ್ಲನ ನೋಡಿ ನೋಡಿ ನಾವು ಆಚೆ ಬರ್ತಾ ಇರೋದಿನ. ಅಲ್ಲ ಎಲ್ಲೂ ಹೋಗಿಲ್ಲ. ಅಲ್ಲ ಕೂತಿದ್ದಾನೆ, ರಾಮನು ಕೂತಿದ್ದಾನೆ, ರಹೀಮನು ಕೂತಿದ್ದಾನೆ, ನಾವು ಇಲ್ಲೇ ಕೂತಿರೋದು. ಹಾಗಾಗಿ ಯಾವ ಕಲಹಗಳಿಲ್ಲದೆ ಇವತ್ತು ಈ ಸುದಿನಕ್ಕೆ ಗೋಸರಿಗೆ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಬಹಳ ದೊಡ್ಡ ಕೃತಜ್ಞತೆ. ನಮಗೆಲ್ಲ ಬಳಸುವಂತ ಈ ತರ ಎಲ್ಲರನ್ನು ಸೇರುವಂತ ಎಲ್ಲಾ ಧರ್ಮದ ಗುರುಗಳನ್ನು ಸೇರಿಸ್ಕೊಂಡು ಎಲ್ಲಾ ಮೌಲಿಗಳ ಜೊತೆಗೆ ನನ್ನನ್ನ ಆ ಸರಿಸಮನ ಕೂರಿಸ್ಕೊಂಡು ಖಂಡಿತವಾಗಿ ಆ ಅಲ್ಲನೇ ಎಲ್ಲೋ ಹಿಡಿದು ರಾಮನೇ ಎಲ್ಲೋ ಹಿಡಿದು ಬಂದ್ಬಿಟ್ಟು ನಮ್ಮನ್ನೆಲ್ಲರನ್ನು ಕೂಡ ಸೇರಿಸಿರುವಂತ ದಿನ ಹೇಳ್ಬೋದು. ಇದು ತುಂಬಾ ಒಳ್ಳೆ ದಿನ. ರಾಮನು ಅಲ್ಲ ಭಾಯ್ ಅಂತ ಮಿಲಾಯಿಸಿದಂತ ದಿನ ಇರ್ಬೋದು. ಹಾಗಾಗಿ ನಾವು ಎಲ್ಲರೂ ಕೂಡ ಒಂದೇ ಆಗಿ ಸೇರಿದ್ದೀವಿ. ಇದಕ್ಕೆ
ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರುವಂತ ನಮ್ಮ CM ಶಿವಕುಮಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಲ್ಲಾ ಮೌಲ್ಯಗಳಿಗೂ ಕೂಡ ನಾನು ಒಂದ್ಸಲಿ ಸಲಾಂ ಅಲೈಕುಂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲಾ ಮೌಲ್ಯಗಳಿಗೂ ನಿಜವಾಗ್ಲೂ ಇವತ್ತು ಈ ವೇದಿಕೆ ಅಲ್ಲನ ನಿಜ ರೂಪ ಹಾಗೂ ನಿಜದ ದರ್ಶನಗಳನ್ನ ನೋಡಿರುವಂತ ದಿನ. ಇಲ್ಲಿರುವಂತ ಎಲ್ಲ ಮುಂದೆ ಕುಂತಂತ ಎಲ್ಲರಿಗೂ ಕೂಡ ಇವರೆಲ್ಲರ ಪರವಾಗಿ ಅಲ್ಲ ನಿಮಗೆ ದುಹಾ ಮಾಡ್ಲಿ, ಆಯುಷ್, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲ ಸಿಗ್ಲಿ. ಇವತ್ತು ಈ ಬೆಂಗಳೂರಿನ ಅಡಿಪಾಯದ ಮೊದಲನೇ ದಿನ, ನಿಮಗೆಲ್ಲ ಗೊತ್ತಿರಬೇಕು. ಅಂತ ದಿವಸ ಇವತ್ತು ನಮಗೆ ಈ ಎಲ್ಲಾ ಮೌಲ್ಯಗಳು ಬಂದು ಈ ಬೆಂಗಳೂರಲ್ಲಿ ಸಿಕ್ಕಿರೋದು ಇನ್ನೂ ದೊಡ್ಡ ಹಬ್ಬ, ರಾಜ ಹಬ್ಬ. ರಾಜ ಹಬ್ಬನೇ ಬೆಂಗಳೂರಿನ ರಾಜ ಹಬ್ಬ ಅಂತ ಎಲ್ಲರಿಗೂ ಕೂಡ ಅಲ್ಲ ನಿಮಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ರಾಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ನನ್ನನ್ನ ಕರೆಸಿ ಇಷ್ಟೊತ್ತು ಮಾತಾಡಿಸಿ ಇಷ್ಟು ಸಮಾಧಾನದಿಂದ ಕೂತ್ಕೊಂಡು ಇಷ್ಟು ಚೆನ್ನಾಗಿ ವಿಚಾರಗಳನ್ನ ಕೇಳಿರೋ ನಿಮಗೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸ್ತಾ ನಾನೆರಡು ಮಾತನ್ನ ಮುಗಿಸ್ತೀನಿ. ಜೈ ಶ್ರೀರಾಮ್. ಮೂಲಹಳ್ಳಿ ಎಲ್ಲರಿಗೂ ಕೂಡ ಹುಟ್ಟಿದ ಹಬ್ಬದ ಶುಭಾಶಯಗಳು. ಅವರನ್ನ ಖಂಡಿತವಾಗಿ ಇವತ್ತು ಹುಟ್ಟಿದ ಹಬ್ಬ ಅಲ್ಲ, ದೊಡ್ಡ ಗ್ರ್ಯಾಂಡ್ ಆಗಿ ಇನ್ನೂ ಮಾಡಬೇಕಾಗಿತ್ತು, ಇಷ್ಟಲ್ಲ, ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡದಾಗ್ಲಿ ಅಂತ ಆ ಸಾಹೇಬರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಜೈ ಶ್ರೀ. ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇವತ್ತು ಇಲ್ಲಿ ನಮ್ಮ ಗೌಸ್ ಅವರು ಅಚಾನಕ್ಕಾಗಿ ಅರ್ಜೆಂಟ್ ಬರಬೇಕು, ನಮ್ಮ ಸ್ವೀಕಾರ ಮಾಡಬೇಕು ಬಂದು ವಂದನೆ. ಎಲ್ಲ ಧರ್ಮದ ಗುರುಗಳು ಬರ್ತಾರೆ, ಒಂದು ನೀವು ನಮ್ಮ ರಕ್ಷೆ ಕೊಡ್ತೀರಾ, ನಿಮಗೆ ನಾವು ಸತ್ಕಾರ ಮಾಡಬೇಕು, ಒಂದೆರಡು ಮಾತಾಡಬೇಕಂತ ಹೇಳಿದ ಕೂಡ ಬಂದಿದ್ದೇನೆ. ವೇದಿಕೆ ಮೇಲಿದ್ದಂಥ ಎಲ್ಲ ಗುರುವಂದವೇ, ಎಲ್ಲ ಬೇರೆ ಬೇರೆ ಕಡೆ ಬಂದಂಥ ಎಲ್ಲ ಧರ್ಮಗುರುಗಳೇ, ನಮ್ಮ ಗುರುಗಳೇ ಹಾಗೂ ನಮ್ಮ ಶಿವಕುಮಾರ್ ಅವರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಸ್ನೇಹಿತರೇ, ಬಂಧುಗಳೇ, ಹಾಗೂ ಇಲ್ಲೆಲ್ಲ ನೆರೆದಂಥ ಎಲ್ಲ ಬಾಂಧವರೇ ಹಾಗೂ ಮಾಧ್ಯಮದವರೇ, ನಮ್ಮೆಲ್ಲರಿಗೂ ಇವತ್ತು ಖುಷಿ ಅನ್ನಿಸ್ತದೆ. ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ನಾನು ಅಂದ್ಕೊಂಡಿದ್ದಿಲ್ಲ. ಕನಸು ಮನಸ್ಸಲ್ಲಿ ಸುಮಾರು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇರ್ತೀನಿ. ಇದು ಯಾರು ಆರ್ಗನೈಸ್ ಮಾಡಿದ್ರೆ ಡೀಟೇಲ್ ಆಗಿ ನಂಗೆ ಗೊತ್ತಿಲ್ಲ, ಬಟ್ ಒಳ್ಳೆಯ ಕಾರ್ಯಕ್ರಮ ಇದು. ಎಲ್ಲ ಧರ್ಮದವರು ಇಲ್ಲಿ ವೇದಿಕೆ ಮೇಲಿದ್ದಾರೆ. ತಮಗೆ ನನ್ನ ವೈಯಕ್ತಿಕವಾಗಿ ತಮಗೆ ಮತ್ತೊಮ್ಮೆ ಈ ಕಾರ್ಯಕ್ರಮ ಆಯೋಜಕ ಮಾಡಿದವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೌಲಾ ಅಲಿ ಅವರಿಗೆ ವಿಶೇಷವಾದ ನಮ್ಮ ಹಿಂದೂಗಳ ಪರವಾಗಿ, ನಮ್ಮೆಲ್ಲ ಧರ್ಮದವರ ಪರವಾಗಿ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನು ಈ ಕಾರ್ಯಕ್ರಮ ಆಯೋಜಕ ಮಾಡಿದ್ದೀವಿ. ಇಷ್ಟೇ ಒಂದೇ ಮಾತು ಹೇಳ್ತೀನಿ, ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ, ನಾವೆಲ್ಲರೂ ಭಾರತೀಯರು, ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇಲ್ಲಿ ನೀರು, ಗಾಳಿ, ಬೆಳಕು, ಅನ್ನ ಎಲ್ಲ ಕೊಟ್ಟಿದೆ ದೇಶ. ನಾವೆಲ್ಲರೂ ಕೂಡ ಒಂದಾಗಿರಬೇಕು, ಒಕ್ಕಟ್ಟಾಗಿರಬೇಕು ಅಷ್ಟೇ. ಈ ದೇಶ ಎಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಾಗಿದ್ದರೆ ಇಡೀ ಪ್ರಪಂಚದಲ್ಲಿ, ಇಡೀ ವರ್ಲ್ಡಲ್ಲಿ ಭಾರತವನ್ನು ಅಲ್ಲಾಡಿಸಲಿಕ್ಕೆ ಯಾರಿಗೂ ಆಗೋದು. ನಾವೆಲ್ಲರೂ ಒಂದಾದರೆ ಸೂಪರ್ ಪವರ್ ವರ್ಲ್ಡಲ್ಲಿ ನಾವು ಭಾರತ ದೇಶದವ್ರು ಆಗ್ತೀವಿ. ಎಲ್ಲರೂ ಒಂದಾಗಿರೋಣ. ಒಂದೇ ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಇವತ್ತು ಕರೆಸಿ ವಂದನೆ ಮಾಡಿ ಸತ್ಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ, ಜೈ ಭಾರತ್, ಜೈ ಭಾರತ್, ಜೈ ಭಾರತ್, ಜೈ ಭಾರತ್, ಜೈ ಹಿಂದ್, ವಂದೇ ವಂದೇ. ನಮಸ್ತೆ ಎಲ್ಲರಿಗೂ. ಕಾರ್ಯಕ್ರಮಕ್ಕೆ ನಮ್ಮ ಗೌಸಣ್ಣವರು ಅಂತ ಹೇಳಿ ನಾನು ಭಾಳ ಅಣ್ಣ ತಮ್ಮದಿರ್ತಾರೆ ನಾವು. ಯಾಕೆ ಅಂದರೆ ಯಾವುದೇ ಒಂದು ಹೋರಾಟ ಅಂತ ಇದ್ದಾಗ ಆ ಹೋರಾಟದಲ್ಲಿ ನಾವಿಬ್ಬರು ಜೊತೆಯಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅಂದರೆ ಹೊಸ ವರ್ಷದ ಕಾರ್ಯಕ್ರಮ 13ನೇ ತಾರೀಕು ಆದರೆ ಒಂದು ವಿಶೇಷ ದಿನಗಳು, ಅಂದರೆ ನಾವು ಒಂದು ವರ್ಷ ದಾಟಿ ಮತ್ತೊಂದು ವರ್ಷಕ್ಕೆ ಕಾಲಿಡ್ತೇವೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ನಾನು ಯಾವತ್ತೂ ಕೂಡ ಗೌಸಣ್ಣ ಅವರು ಕರೆದಿದ್ದಕ್ಕೆ ಯಾವ ವಿಚಾರ, ಯಾವ ಕಾರ್ಯಕ್ರಮ ಅಂತ ಹೇಳಿ ಕೇಳೋದೇ ಇಲ್ಲ. ಕಾರಣ ಏನು ಅಂದರೆ ಅವ್ರು ಪ್ರತಿಯೊಂದು ಹೆಜ್ಜೆಲೂ ಒಳ್ಳೇದನ್ನ ಬಯಸ್ತಾ ಇದ್ದಾರೆ, ಒಳ್ಳೆ ವಿಚಾರಗಳನ್ನ ತಗೊಳ್ತಾ ಇದ್ದಾರೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಅವ್ರ ಜೊತೆಯಲ್ಲಿ ಭಾಗವಹಿಸಿದ್ವಿ. ಆದರೆ ಇಲ್ಲಿ ಬಂದಾಗ ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿದ್ದು
ಸಾಕಷ್ಟು ಈಗ ಅವರವರ ಭಾಷೆಗಳು ಅವರವ್ರಿಗೆ ಭಾಳ ಪ್ರೀತಿಯ ಭಾಷೆಗಳಾಗಿರ್ತದೆ. ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮನ್ನು ನಾವು ಸಹಿಸ್ಕೊಬೇಕಂತೆ. ಅಂದರೆ ಅವರವರ ಧರ್ಮಗಳು ಅವರವ್ರಿಗೆ ಬಹಳ ಖುಷಿಯ ವಿಚಾರವಾಗಿರ್ತದೆ. ದೊಡ್ಡ ಮಟ್ಟದಲ್ಲಿ ಅವರು ಪ್ರತಿಬಿಂಬ ಪಡಿಸ್ತಾ ಇರ್ತಾರೆ. ಅದೇ ರೀತಿ ಇವತ್ತು ನಾನು ಶಿವನಿಗೆ ಬಹಳ ಭಕ್ತಿಪೂರ್ವಕವಾಗಿ ಪೂಜಿಸಿದ್ರು. ತಾವುಗಳೆಲ್ಲ ಅಲ್ಲನ ಪೂಜೆ ಮಾಡ್ತೀರಿ. ನಾವೆಲ್ಲರೂ ಒಂದೇ, ನಾವ್ಯಾರೂ ಕೂಡ ಬೇರೆಯವರಲ್ಲ. ಇವತ್ತು ಮಾನವೀಯತೆ ಅನ್ನೋದು ಎಲ್ಲರಿಗೂ ಒಂದೇ, ನ್ಯಾಯ ಅನ್ನೋದು ಎಲ್ಲರಿಗೂ ಒಂದೇ, ಧರ್ಮ ಅನ್ನೋದು ಎಲ್ಲರಿಗೂ ಒಂದೇ, ಎಲ್ಲರಲ್ಲೂ ಒಂದೇ ಇದೆ. ಆದರೆ ಇವತ್ತು ಸಹಿಸ್ಕೊಳ್ತಾ ಇಲ್ಲ ಯಾರೂ ಕೂಡ. ಆ ಸಹಿಸ್ಕೊಬೇಕಿದೆ. ಅವರವರ ಆಹಾರ ಪದ್ಧತಿ ಅವರವ್ರಿಗೆ, ಅವರವರ ವಿಚಾರಗಳು ಅವರವ್ರಿಗೆ, ಅವರವರ ಪೂಜೆ ಪುರಸ್ಕಾರಗಳು ಅವರವ್ರಿಗೆ. ಆದರೆ ನಾವೆಲ್ಲರೂ ಒಂದಾಗಿ ಈ ಸಮಾಜದಲ್ಲಿ ಏನು ನೊಂದಿರ್ತಾರೆ, ಈ ಸಮಾಜದಲ್ಲಿ ಸಾಕಷ್ಟು ಅನ್ಯಾಯಕ್ಕೊಳಗಾಗಿರ್ತಾರೆ, ಈ ಸಮಾಜದಲ್ಲಿ ಸಾಕಷ್ಟು ಜನ ಇನ್ನು ಈ ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕನ್ನ ಕಟ್ಕೊಂಡಿರಲ್ಲ. ಅವ್ರ ಪರವಾಗಿ ನಾವೆಲ್ಲರೂ ಕೂಡ ಹೋರಾಡಬೇಕು, ನಾವೆಲ್ಲರೂ ಒಂದಾಗಬೇಕು. ಎಲ್ಲ ಧರ್ಮಗುರುಗಳು ಹೇಳೋದು ಒಂದೇ, ನಾವೆಲ್ಲ ಚೆನ್ನಾಗಿರೋಣ, ಒಳ್ಳೇದಾಗ್ಲಿ, ಎಲ್ಲರೂ ಸುಖವಾಗಿರ್ಬೇಕು ಅಂತ ಹೇಳಿ ಬಯಸೋದು ನಮ್ಮ ಧರ್ಮಗುರುಗಳು ಅಷ್ಟೇ ಹೇಳೋವಂಥದ್ದು. ಅದರಿಂದ ನಾವೆಲ್ಲರೂ ಒಂದಾಗಬೇಕಿದೆ. ಯಾವತ್ತೂ ಕೂಡ ಅವರವರ ಪದ್ಧತಿಗಳನ್ನ ಆಚರಣೆ ಮಾಡೋದನ್ನ ಯಾರೂ ವಿರೋಧ ಮಾಡದೆ ಎಲ್ಲರೂ ಒಗ್ಗಟ್ಟಾಗಿ ಜೊತೆಲಿ ಹೋದ್ರೆ ಸದೃಢ ಭಾರತ ಆಗುತ್ತೆ, ಸದೃಢ ದೇಶ ಆಗುತ್ತೆ. ಈ ದೇಶಕ್ಕೆ ಒಂದು ವಿಶೇಷವಾಗಿ ಸ್ಥಾನಮಾನಗಳು ಸಿಗುತ್ತೆ. ಯಾರಿಗೂ ತೊಂದರೆ ಆಗಲ್ಲ, ಗಲಾಟೆಗಳು ಇರೋದಿಲ್ಲ, ಯಾವತ್ತೂ ಗದ್ದಲ ಇರೋದಿಲ್ಲ. ನಮ್ಮನ್ನ ನಾವು ಪ್ರೀತಿಸುವಂಥದ್ದಾಗಬೇಕು, ನಮ್ಮನ್ನ ನಾವು ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗುವಂಥದ್ದಾಗಬೇಕು. ಗೌಸಣ್ಣ ಅವ್ರ ಜೊತೆ ಯಾವತ್ತೂ ಕೂಡ ಇರ್ತೇವೆ. ಅವರು ಮುಸ್ಲಿಮ್ಸ್ ಅವರು ಅಂತ ನಾವು ಯಾವತ್ತೂ ನೋಡಿಲ್ಲ, ನಾನು ಹಿಂದೂ ಅಂತ ಯಾವತ್ತೂ ನೋಡಿಲ್ಲ. ನಾವೆಲ್ಲ ಒಳ್ಳೆ ಕೆಲಸಕ್ಕೆ ಹಿಂದೂ ದೇವಸ್ಥಾನಗಳಿಗೂ ಅವರು ಬರ್ತಾರೆ, ಮುಸ್ಲಿಮ್ಸ್ ದರ್ಗಾಗಳಿಗೂ ನಾವು ಹೋಗ್ತೇವೆ. ಎಲ್ಲರೂ ಜೊತೆಯಲ್ಲಿ ಹೋಗಿ ನಮ್ಮ ಇಬ್ರು ಕನಸು ಒಂದೇ, ನಾವೆಲ್ಲರೂ ಒಂದೇ, ಒಂದಾಗಿ ಹೋಗೋಣ, ಒಂದಾಗಿರೋಣ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. स्वामी जी, जब दादा पहाड़कर को एक दरगाह के बारे में जिक्र आते नहीं, जब दुनिया के गलाटे चलते थे वहाँ आदमियों को मालूम नहीं रहता क्या, जो मीडिया के सामने आता है या जो जाको देखते नहीं उनको मालूम होता है. हमारी एक बात को उस टाइम को जाको वहाँ जब लड़ाया झगड़े हिंदुआ मुसलमान कर को होते थे, तुम्हें भी लड़ लियो न को, तुम्हें भी लड़ लियो न को कर को जाको बीच में बात करे इस वाले शख्स में इनो भी एक वहाँ, समझ रहे हैं ना. आज हिंदू घर को गलाटा है ना मुसलमान घर को गलाटा है. चिकमंगलूर दादा पहाड़ के पास इनका एक मठ भी है वहाँ. इंशाल्लाह इनके अंदर एक ऐसी यूनिटी है, हिंदू मुसलमान को सबको लेको चल रही है. और इधर से जो खड़ी सीएम शिव कुमार घर को हमें बहुत सारे प्रोटेस्टां करे, जैसे कि आज भी एक रेप एंड मर्डर होगा 5 साल की बच्ची का. ये टाउन हॉल के बाहर जैबा बच्ची का जो रेप एंड मर्डर हुआ मागड़ी के अंदर. मैं एक पुलिस पब्लिक प्रेस आर्मी का नेशनल प्रेसिडेंट, पूरे इंडिया के अंदर काम भी होंगे, आवाज़ उठाने वाला शख्स में मंजे जो साथ देते ऐसे लोग मेरे भाया और अवाम जो इंस्टाग्राम के जो फॉलोअर्स हैं, 1,11,000 चिल्लर मेरे जो फॉलोअर्स हैं, उनका सब मैं तहे दिल से शुक्रिया अदा करता हूँ. मैं जहाँ कहीं भी जो 5 मिनट में एक पोस्ट डाला तो एक 10-15 जने 20 जने फ्री ऑफ कॉस्ट, क्या भी पैसे लेको आदमियों को साथ में लेकर फिरता हूँ में सब जने जो एक कौम की खिदमत करना, अच्छे काम करना अगर वो आको जुड़ती मेरे साथ तो अच्छा काम भी रहते खड़को करो. ज़्यादा वक्त नहीं है, उलमा भी है, छोटा मुंह बड़ी बात हो जाती है. सबकी दुआ की ज़रूरत है, दुआ करो इंशाल्लाह अच्छे से अच्छे काम करने के वास्ते. मरने से पहले किसे नहीं तो भी अल्लाह को मुंह दिखा को मरने वाले बनना इंशाल्लाह. दुआ करो मेरे हक में.